ಅದರ ಕಬ್ಬ ಕಳಿಸಿದ 14 ದಿನದಲ್ಲಿ ಅವ್ರ ದುಡ್ಡು ಪೇಮೆಂಟ್ ಆಗಬೇಕು ಅಂತೇಳಿ. ಹೀಗಾಗಿ ಆ್ಯಕ್ಚುಲಿ ಅಲ್ಲಿ ಲಾಭ ಆಗುವಂಥ ಒಂದು ವಾತಾವರಣ ಬರಬೇಕಾಗಿತ್ತು. ಆದರೆ ಇವತ್ತಿಗೂ ರೈತ ಕಬ್ಬು ಬೆಳೆಯುವಂಥ ಒದ್ದಾಡ್ತಾ ಇದ್ದಲ್ಲ, ಸಾಕಷ್ಟು ನಾವು ಇದನ್ನು ಚರ್ಚೆನೂ ಮಾಡಿದ್ವಿ. ಈಗ ಒಂದು ಏನಪ್ಪ ಅಂತಂದ್ರೆ ಸಮೀಕ್ಷೆ ಪ್ರಕಾರ ಅಥವಾ ಒಬ್ಬ ನಮ್ಮ ಅಧಿಕಾರಿಗಳು ಹೇಗಿರ್ತಾರಪ್ಪ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಏನಪ್ಪ ಅಂತಂದ್ರೆ, ಒಂದು ಇತ್ತೀಚಿನ ರಿಪೋರ್ಟ್ ಪ್ರಕಾರ ಏನಪ್ಪ ಅಂತಂದ್ರೆ, 1 ಟನ್ ಕಬ್ಬು ಬೆಳೆಯೋದಕ್ಕೆ ಹೆಚ್ಚು ಕಡಿಮೆ ₹162 ಖರ್ಚು ಬರ್ತದೆ ಅಂತ ನಮ್ಮ ಯೋಜನಾ ಆಯೋಗದಲ್ಲಿದ್ದಂಥವರು ಅಥವಾ ನಮ್ಮ ಸರ್ಕಾರದಂಥ ಹಿರಿಯ ಅಧಿಕಾರಿಗಳು ಅಥವಾ ಈ ನೀತಿಯಲ್ಲಿ ಇರುತ್ತಿರುವಂಥ ಕೃಷಿಯ ಪಂಡಿತರು ಹೇಳ್ತಾ ಇರ್ತಾರೆ. ₹162 1 ಟನ್ ಕಬ್ಬನ್ನು ಬೆಳೀಲಿಕ್ಕೆ ಸಾಧ್ಯ ಇದನ ಅಂತ. ಯಾಕೆಂತಂದರೆ 1 ಟನ್ ಬೆಳಿಬೇಕಾದ್ರೆ ಎಷ್ಟು 10 ಕ್ವಿಂಟಲ್ 10 ಕ್ವಿಂಟಲ್ ಬೆಳಿಬೇಕು ಎಷ್ಟು ಖರ್ಚು ಬರ್ತದೆ? ಬರೀ ₹162 ಬರ್ತದನ. ಎಂದಾದ್ರೂ ಇವರು ಕೃಷಿಕನ ಮನೆಗೆ ಹೋಗಿ ರೈತನ ಹೋಗಿ ವಿಚಾರ ಮಾಡಿದ್ದಾರೆ. ಅದಕ್ಕೆ ಹತ್ತುತ್ತಿರುವಂಥ ನೀರು, ಅದು ದುಡಿತಿರುವಂಥ ಆಳುಗಳು, ಕಾಳುಗಳು, ಗೊಬ್ಬರ, ನೆಲದ ಬಾಡಿಗೆ ಇವೆಲ್ಲ ಲೆಕ್ಕ ತೆಗೆದಿದ್ದಾರೆ ನೀವು ಅಂತ. ಎಲ್ಲ ಕೂಡಿ ₹162 ₹170 ಮಾಡ್ತಾಯಿದ್ದಾರೆ. ಎಷ್ಟು ಕೊಡ್ತಾರಪ್ಪ? ಹೀಗಾಗಿ ನಾವು ಲಾಭ ಕೊಡ್ತಾಯಿದ್ದೀವಿ ರೈತರಿಗೆ. ಯಾಕಂದ್ರೆ ನಾವು ₹2,500 ಕೊಡ್ತೀವಿ 1 ಟನ್ನಿಗೆ ರೇಟನ್ನು ಅಂತ ಹೇಳ್ತಾರೆ. 2,500 3,000 ಕೊಡ್ತೀವಿ ನಾವು ಅಂತ ಹೇಳ್ತಾರೆ. ಎಷ್ಟು ಲಾಭ ಆಯಿತು ರೈತರಿಗೆ ಅಂತ ಇವರು ಆರ್ಗ್ಯುಮೆಂಟ್ ಮಾಡ್ತಾರೆ. ₹162 ಇದು ಖರ್ಚು ಬರ್ತದೆ ಅಂತ ಹೇಳ್ತಾರೆ. ವಿಚಾರ ಮಾಡಿದ್ರಿ ಇದನ್ನು ನಿಜಾನ ಇದೆ ಅಂತ. ಯಾಕಂತಂದ್ರೆ ಆಲ್ರೆಡಿ ನಿಮ್ಮ ಜೊತೆಗೆ ಮಾತಾಡಿದ್ದೀನಿ ಸಾಕಷ್ಟು ಸಲ. ಕಬ್ಬು ಬೆಳೆ ಲಾಭದ ಉದ್ಯೋಗ, ಲಾಭಗತೆ ಅನಿಸಿದ್ರೆ ಅದು ನಿಮ್ಗೆ ಕಂಡು ಬರ್ತಿರ್ಬೋದು ಅಷ್ಟೇ. ಕೆಲವು ಒಮ್ಮೆ ಬಂದರೆ ದೊಡ್ಡ ಅಮೌಂಟಾಗೆ ನಿಮ್ಗೆ ದೊಡ್ಡದು ಕಾಣ್ತಿರ್ತದೆ. ಆದ್ರೆ ವರ್ಷಗಟ್ಟಲೆ ಅದನ್ನು ನಾವು ಇಟ್ಕೊಂಡು ಹೋಗ್ಬೇಕು, ಬೆಳೆಸ್ಕೊಂಡು ಹೋಗ್ಬೇಕು, ಕಟಾವು ಮಾಡಬೇಕು, ಬೀಜ ಹಾಕಬೇಕು, ಬೆಳೆಸಬೇಕು, ಅದ್ರ ಜೊತೆಗೆ ಅದನ್ನು ಆಳುಗಳು ಹಚ್ಚಿ ಅಥವಾ ನೀರು ಹಾಯಿಸ್ಬೇಕು, ಮಾಡಬೇಕು. 1 ವರ್ಷದಿಂದ ಮಾಡಿದಾಗ 1 ಎಕರೆಗೆ ಹೆಚ್ಚು ಕಡಿಮೆ ಈಗಿನ ಹೊಲಗಳ ಅಲ್ಲಿಪ್ಪ ಅಂತಂದ್ರೆ ರೌಂಡ್ ಅಬೌಟ್ ಒಂದು 30ರಿಂದ 40 ಟನ್ ಕಬ್ಬು ಬರ್ಬೋದು. ಅದು ಕಡಿಮೆ ಆಗ್ತಾಯಿದೆ ಇತ್ತೀಚೆಗೆ ಇಳುವರಿ. ಯಾಕಪ್ಪ ಅಂತಂದ್ರೆ ಭೂಮಿಗಳ ಸೌಕರ್ಯ ಆಗ್ತಾ ಮೊದಲಿನ ಕಸು